ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಿನ ರೀತಿ ಎದ್ದು ಬೆಳಗ್ಗೆ ಪೋಸ್ಟ್ ಕೊಡ್ತಾ ಅದೇ ರೀತಿ ನಮ್ಮ ಅಕ್ಕ ಊರಿಗೆ ಹೋಗೋದಕ್ಕೆಲ್ಲ ಫೇಸ್ ಪ್ಯಾಕ್ ಹಾಕೊಂಡು ರೆಡಿ ಆಗ್ತಿದ್ಲು ಫಂಕ್ಷನ್ಗೆ ಹೋಗೋದಕ್ಕೆ. ಸೊ ನಾನು ವ್ಲಾಗ್ ಮಾಡ್ತಾ ಇದ್ದಿದ್ದರಿಂದ ಅವಳು ನಮ್ಮಮ್ಮ ಕಂಪ್ಲೇಂಟ್ ಮಾಡ್ತಾಯಿದ್ಲು, ನೋಡಿ ಮಮ್ಮಿ ಈ ಥರ ಎಲ್ಲ ಇದ್ದು ವ್ಲಾಗ್ ಮಾಡ್ತಾಳೆ ಅಂತ. ಸೊ ನಾನು ಎಲ್ಲ ಫ್ರೆಶ್ ಅಪ್ ಆಗಿ, ಇದು ಬಂದು ಇವತ್ತಿನ ನನ್ನ ಔಟ್ಫಿಟ್ ಆಗಿರುತ್ತೆ ಫಂಕ್ಷನಿಗೆ. ಸೊ ಚೆನ್ನಾಗಿದ್ರೆ ಲೈಕ್ ಮಾಡಿ. ಇನ್ನ ಜೂಮ್ ಮಾಡ್ಬಿಡು, ಮೂಗು ಓಲು ತೋರಿಸ್ಬಿಡತ್ತ. ಹಾಯ್ ಮಾಡಮ್ಮ. ಮಾಡ್ತಾರೆ ಟೈಮ್ ಆಯ್ತು, ನಡೀರಿ ಬೇಗ. ಅಲ್ಲ ಅಜ್ಜಿ ಬೇರೆ ಇಲ್ಲ, ಅದ ಅಜ್ಜಿಗೆ ಸಹಾಯ ಮಾಡ್ತಾ ಹೋಗಿದ್ರೆ ನಾನು ಒಬ್ಬಳೇ ಮನೆ ಮತ್ತೆ ಪಾಲಿಸಿ ಬಜಾರ್ನಲ್ಲಿ 2 ಕೋಟಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 700 ನೀಟಾಗಿ ನೀನು ನಾನು ತೋರಿಸ್ತೀರ. ಸೊ ನಾವು 3 ಜನ ಹೊರಟಿದ್ವಿ ಇವಾಗ ಊರಿಗೆ ಹೋಗೋದಕ್ಕೆ. ಸೊ ನಾವು ಜಿಗ್ನಿ ರೋಡ್ ಮೇಲೆ ಹೋಗ್ಬಿಡ್ತೀವಿ ಯಾವಾಗಲೂ ನಮ್ಮ ಊರಿಗೆ ಹೋಗೋದಕ್ಕೆ, ಯಾಕಂದರೆ ನಮಗೆ ಈಸಿ ಆಗುತ್ತೆ, ಅಂದರೆ ಹತ್ರ ಆಗುತ್ತೆ ನಮಗೆ. ಇವಾಗ ಮಾಮೂಲಿ ಬಸ್ ಹೋಗ್ತಿದ್ರೆ 3-6 ಜನ ಇದೆ. ಸೊ ನಾವು ಗಾಡಿಲೇ ಹೊರಟಿದ್ವಿ. ಹಾಗಾಗಿ ನೋಡಿ ಈ ವ್ಯೂ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿದ್ದರಿಂದ ಆಗಿಲ್ಲ ಫೋಟೋ ತಗೊಳ್ಳೋದಕ್ಕೆ. ಸೊ ಫೈನಲಾಗಿ ಕಾರ್ಡ್ ರೋಡಿಗೆ ರೀಚ್ ಆದ್ವಿ. ಆಂಜನೇಯ ದೇವಸ್ಥಾನ ನೋಡಿ ನೋಡಿ ನುಗ್ಗಿಸ್ತವ್ರೆ ನಮ್ಮಮ್ಮ, ನುಗ್ಸು. ಫೈನಲಾಗಿ ನಮ್ಮ ಊರ ಹತ್ರ ರೀಚ್ ಆದ್ವಿ. ಇಲ್ಲಿ ಇನ್ನೊಂದು ಸ್ವಲ್ಪ ದೂರ ಇತ್ತು ಅಷ್ಟೇ ಊರಿಗೆ. ಇಲ್ಲಿ ಕಬ್ಬಿನ ಹಾಲು ನೋಡಿದ ತಕ್ಷಣ ಅಮ್ಮ ನಿಲ್ಲಿಸಿದ್ರು, ಬನ್ನಿ ಕೊಡೋಣ 3 ಜನ ಹೋಗಿ ಅಂತ. 3 ಜನ ಹೋಗ್ತಾ ಇದ್ವಿ ಕುಡಿಯೋದಕ್ಕೆ. ಮತ್ತು 3 ಜನ ಜ್ಯೂಸ್ ಇಸ್ಕೊಂಡು ಚೆನ್ನಾಗಿ ಕುಡಿದ್ವಿ, ಸಕ್ಕತ್ತಾಗಿತ್ತು. ನೀವು ಈ ಕಡೆ ಬಂದರೆ ಆ ಕಡೆ ಕುಡ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದ. ಸೊ ಮತ್ತೆ ವಾಪಸ್ ಹೊರಟಿದ್ವಿ. ಇಲ್ಲಿ ಒಂದು ನಾಯಿ ಸಿಕ್ಕಿತ್ತು, ಅಲ್ಲಿ ಅದನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಪ್ರೀತಿ ಕೊಟ್ಟೆ, ಅದು ನಂಗೆ ಜಾಸ್ತಿನೇ ಪ್ರೀತಿ ಕೊಡ್ತು. ಸೊ ನನಗೆ ಈ ರೀತಿ ನಾಯಿಗಳಂದರೆ ತುಂಬ ಇಷ್ಟ, ಮನುಷ್ಯರಿಗೆ ನಾವೇ ವಾಸಿ. ಅದಕ್ಕೂ ಬಾಯ್ ಬಾಯ್ ಹೇಳ್ತಾ ಸೊ ನಾವು ಇವಾಗ ಹೊರಟಿದ್ವಿ. ಮತ್ತು ಇದೇ ನೋಡಿ ನಮಗೆ ಬಂದು ಹಾರೋಳಿ ಕೆರೆ. ಇದೇ ನೋಡಿ ಹಾರೋಳಿ ಸರ್ಕಲ್ಲು, ಅದೇ ಬಸ್ ಸ್ಟಾಪ್. ಸೊ ನಾವು ಫೈನಲಾಗಿ ರೀಚ್ ಆದ್ವಿ ಫಂಕ್ಷನ್ ಇದ್ದಿದ್ದ ಜಾಗದಲ್ಲಿ. ಇಲ್ಲಿ ಪೆಂಡಲೆಲ್ಲ ಹಾಕಿರಲ್ಲ, ಅದೇ ಸ್ಪಾಟು, ಬನ್ನಿ ಹೋಗೋಣ. ಸೊ ಹಳ್ಳಿ ಅಂದಮೇಲೆ ಹಸು ಕರುಗಳಿದ್ದೀರ ಇನ್ಕಂಪ್ಲೀಟು. ಸೊ ಅದನ್ನು ಮಾತಾಡ್ಸೋಣ ಅಂತ ಹೋದೆ, ಗುಮ್ಮಕ್ಕೆ ಬಂತು, ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಸೈಗೆ ಹೋಗ್ಬಿಟ್ಟೆ. ಸೊ ಇಲ್ಲಿ ಮನೆಗೆ ಬಂದಿದ ತಕ್ಷಣ ಇಲ್ಲಿ ನೋಡಿ ನಮ್ಮ ಕ್ಯೂಟ್ ದಿಶಾ ಪಪ್ಪು ಬಲೂನಲ್ಲಿ ಆಟ ಆಡ್ತಾ ಇದ್ಲು. ಅಜ್ಜಿ ನೋಡಿ ನಮ್ಮ ಅಜ್ಜಿ ತಾತ ಕೂಡ ಬಂದಿದ್ರು, ನಮ್ಮಮ್ಮ ಅವರ ಪಪ್ಪ ಮಮ್ಮಿ ಇವರೇ. ಸೊ ಇವ್ರು ನೋಡಿ ನಮ್ಮ ಅಜ್ಜಿ ಅಲ್ಲಿ ಕೂತಿದ್ರಲ್ಲ ಅವ್ರ ಮಮ್ಮಿ ಅದು. ನೋಡಿ ಹಾಯ್ ಮಾಡ್ತಾರೆ ನಮ್ಮ ಅಜ್ಜಿ, ನಮ್ಮ ತಾತ ಕೂಡ ಹಾಯ್ ಮಾಡ್ತಾರೆ. ಹಂಗೆ ನಮ್ಮ ಅಮ್ಮ ಕೂಡ ಮಾತಾಡ್ಕೊಂಡು ನಿಂತಿದ್ರು, ಎಲ್ಲ ರಿಲೇಟಿವ್ಸ್ ಬಂದಿದ್ರು ಅಂತ. ಅದನ್ನು ಅಮ್ಮ ಮತ್ತು ನಮ್ಮ ಅಕ್ಕ ಕಿಸ್ಕೊಂಡು ನೋಡ್ತಾಯಿದ್ರು. ಆಮೇಲೆ ಫೈನಲಾಗಿ ಬರ್ತ್ಡೇ ಎಲ್ಲ ಮುಗೀತು, ಕೇಕ್ ಕಟಿಂಗ್ ಎಲ್ಲ ಆಯಿತು. ಕೇಕ್ ಕಟಿಂಗ್ ಆದಮೇಲೆ ತುಂಬ ಹೊಟ್ಟೆ ಹಶು ಆಗ್ತಾಯಿತ್ತು, ಅದರಿಂದ ಫಸ್ಟ್ ಹೋಗಿದ್ದೆ ಊಟ ಮಾಡೋಕ್ಕೆ. ಸಕ್ಕತ್ತಾಗಿರೋ ನಾನ್ ವೆಜ್ ಬ್ಯಾಟಿಂಗ್ ಮಾಡಿ ಸಕ್ಕತ್ತಾಗಿತ್ತು ಊಟ ಮಾತ್ರ. ಮತ್ತೆ ನಮ್ಮ ಮನೆಗೆ ಬಂದ್ವಿ. ಇದೇ ನೋಡಿ ನಮ್ಮ ತೋಟ, ಫುಲ್ಲು ಗ್ರೀನರಿ. ಅದಾದಮೇಲೆ 3 ಜನ ಮತ್ತೆ ವಾಪಸ್ ಮನೆಗೆ ಹೊರಟಿದ್ವಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು, ಬಾಯ್ ಬಾಯ್.